ಮತ್ತೊಂದು ಕಡೆ ಈ ಹನಿ ಟ್ರಾಪ್ ವಿಚಾರ ಸಿಕ್ಕಾಪಟ್ಟೆ ಕೋಲಾಹಲವನ್ನ ಎಬ್ಬಿಸಿದೆ. ದೆಹಲಿ ಅಂಗಳವನ್ನ ತಲುಪಿದೆ. ಅಲ್ಲಿ ರಾಜಕೀಯ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರೋದಕ್ಕೆ ಕಾರಣ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಜಾರಕಿಹೊಳಿ ಅವರ ಡಿನ್ನರ್ ಮೀಟಿಂಗು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ ಅನ್ನೋ ಮಾತು. ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಫೋಟೋಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ದೆಹಲಿಯ ನಿವಾಸದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಇಬ್ಬರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ ಭೇಟಿಯಾಗಿರಲಿಲ್ಲ, ಹಾಗಾಗಿ ಇವರು ಅವರನ್ನ ಭೇಟಿಯಾಗಿದ್ದಾರೆ. ಸೊ ಭೇಟಿಯಾದಂಥ ಸಂದರ್ಭದಲ್ಲಿ ಉಭಯ ಕುಶಲೋಪರಿ ವಿಚಾರಿಸಿ ಒಂದು ಡಿನ್ನರ್ಗೆ ಕರೆದಿದ್ದಾರೆ, ಹಂಗೆ ಹೋಗಿದ್ದಾರೆ ಅಂತ ಇದು ಅವರ ಒಂದು ಸ್ಟೇಟ್ಮೆಂಟು ಹೇಳ್ತಾ ಇರೋದು. ಆದರೆ ರಾಜಕೀಯ ವಲಯದಲ್ಲಿ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನು ತಾಳೆ ಹಾಕಿ ನೋಡ್ತಾ ಇದ್ರೆ ಬೇರೆಯದ್ದೇ ಕಾರಣಗಳನ್ನು ಹೇಳ್ತಾ ಇದೆ. ಇಲ್ಲ, ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಒಂದಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಕುತೂಹಲ ರಾಜಕೀಯ ಪಡಸಾಲಿಯಲ್ಲಿ. ಬಟ್ ಕ್ಲಿಯರ್ ಕಟ್ ಆಗಿ ಇಬ್ಬರು ಕೂಡ ಏನಾಯಿತು, ಏನೇನು ಮಾತಾಡಿದ್ದಾರೆ ಅದನ್ನು ಹೇಳ್ಕೊಂಡಿಲ್ಲ. ಬಟ್ ಕಾದು ನೋಡ್ಬೇಕು ಈ ವಿಚಾರ.